10 ಮಾರ್ಕ್ಸ್ದಾಗ ECL ಅಂದರೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ಆರ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ ಅಂತ. ಎಕ್ಸಾಂಪಲ್ ಪ್ರಾಬ್ಲಮ್: ಗಣೇಶ್ ಟ್ರೇಡರ್ಸ್ register person on Bangalore. E-cash ledger shows the following balance on 31st 5 2023. IGST 15,000, CGST 40,000, SGST 20,000. Details of outward supply for the month of June 2023. Interstate supply 8 lakh rupees at GST 18%. Interstate supply at rupees 6 lakhs, GST at 18%. ITC balance available for the month of May 2023. IGST rupees 20,000, CGST 40,000, SGST rupees 10,000. ಸೇಮ್ ITC ಪ್ರಾಬ್ಲಮ್, ಬಟ್ ಇದು ನಾವು ಏನು ಈ ಕ್ಯಾಶ್ ಲೆಜರ್ ಮೇಲೆ ಬಿಡಿಸ್ಬೇಕು. ಓಕೆ, ಫಸ್ಟ್ ಏನು ಮಾಡ್ಬೇಕಂದ್ರೆ ನಮಗೆ ಕ್ವಶನ್ನಾಗ ಅವರು ಏನು GST ಕೊಟ್ಟಿಲ್ಲ, ಸೊ ನಾವು ಅದನ್ನು GSTಗೆ ಕಂಡು ಹಿಡ್ಕೋಕ ಕ್ಯಾಲ್ಕುಲೇಷನ್ ಆಫ್ GST ಪೇಬಲ್ ಬೈ ಈ ಕ್ಯಾಶ್ ಲೆಜರ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ IGST, CGST, SGST ಅಂತ ಹಾಕೋತೀವಿ. ಫಸ್ಟ್ ಇಲ್ಲಿ ಫಸ್ಟ್ ಏನು ಹಾಕೋತೀವಿ, ಕ್ವಶನ್ ಕೊಟ್ಟರವರು ಇಂಟ್ರಾಸ್ಟೇಟ್ ಅಂತ ತಗೋತೀವಿ. ಓಕೆ, ಕ್ವಶನ್ ಕೊಟ್ಟಾರ ನೋಡ್ರಿ, ಇಂಟ್ರಾಸ್ಟೇಟ್ ಸಪ್ಲೈ 8 lakhs, GST at 18% ಅಂತ ಕೊಟ್ಟಾರ. ಎಷ್ಟೈತಿ? 8 lakh 18% ಕೊಟ್ಟಾರ. ಸೊ ಇದನ್ನ ನಾವು ಏನು ಮಾಡ್ಬೇಕಂದ್ರೆ, ಇಂಟ್ರಾಸ್ಟೇಟ್ಗೆ ಎರಡು GST ಬರ್ತಾವೆ, CGST ಆ್ಯಂಡ್ SGST. CGST, SGST. ಆ 8 lakhಗೆ 8 lakhs 18 lakhನ ಡಿವೈಡ್ ಬೈ 2 ಅಂದರೆ 9% ಸೆಂಟ್ರಲ್, 9% ಸ್ಟೇಟಿಗೆ ಪರ್ಸೆಂಟ್ ಮಾಡಿದ್ರೆ ಅಮೌಂಟ್ ಎಷ್ಟು? 72,000 ಬರ್ತದೆ. ಆ ಅಮೌಂಟನ್ನು ಈ ಕಾಲಮಿಗೆ ಹಚ್ಬೇಕು. ನೆಕ್ಸ್ಟ್ 8 lakhಸಿಗೆ ಇಂಟು 9% ಮಾಡಿಕೊಂಡ್ರೆ 72,000 ಬರುತ್ತೆ. ಅದನ್ನು ಈ ಕಾಲಮಿಗೆ ಹಚ್ಬೇಕು. ಓಕೆ, ನೆಕ್ಸ್ಟ್ ಇದು ಒಂದು ಆಯ್ತು. ಇವಾಗ ಇಂಟ್ರಾಸ್ಟೇಟ್ ಆಯ್ತು. ಈಗ ಇಂಟ್ರಾಸ್ಟೇಟ್ ಸಪ್ಲೈ 6 lakhs, GST 18% ಅಂತ ಕೊಟ್ಟಾರ. ಸೊ ಇಂಟರ್ಸ್ಟೇಟ್ ಸಪ್ಲೈ ಎಷ್ಟೈತೆ ಅಮೌಂಟ್? 6 lakh. ಇದಕ್ಕೆ IGST ವ್ಯಾಲ್ಯೂ ಎಷ್ಟು? 6 lakhಗೆ 18% ಮಾಡ್ಕೋಬೇಕು. 18% ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 1,08,000 ಬರುತ್ತೆ. ಮಾಡಿದರೆ 1,08,000 ಆನ್ಸರ್ ಬರುತ್ತೆ. ಇವಾಗ ಅಷ್ಟು ಕಾಲಮ್ ಟೋಟಲ್ ಮಾಡಿಕೊಂಡ್ರೆ ಮೇಲೆ ಆ್ಯಡ್ ಮಾಡೋಕ್ಕೆ ಏನಿಲ್ಲ. ಸೊ ಅಷ್ಟು ಕಾಲಮ್ನ ಟೋಟಲ್ ತಗೋತೀವಿ. 72,000, 72,000, 72,000. ಇದೇನಾಯ್ತು? GST ಪೇಬಲ್ ಬಂದ ಆನ್ಸರ್, GST ಪೇಬಲ್. ಓಕೆ, ಇವಾಗ ನೆಕ್ಸ್ಟ್ GST ಪೇಬಲ್ ಆದಮೇಲೆ ITC ಪ್ರಾಬ್ಲಮ್: ಸ್ಟೇಟ್ಮೆಂಟ್ ಶೋಯಿಂಗ್ ಈ ಕ್ಯಾಶ್ ಲೆಜರ್ ಪರ್ಟಿಕ್ಯುಲರ್ IGST, CGST. ಫಸ್ಟ್ ಏನು ಮಾಡ್ಕೋಬೇಕು? GST ಪೇಬಲ್ ಹಚ್ಕೋತೀವಿ. GST ಸೇಮ್ ITC ಮಾಡ್ಕೋತೀವಲ್ಲ ಆ ಥರ 1,08,000 ನಾವೀಗ ಕಂಡುಕೊಂಡಿದ್ದ ಟೋಟಲ್ ಹಚ್ಚೋದು 72,000. ಇವಾಗ ಲೆಸ್ ITC ಆನ್ IGST.
ಇವಾಗ ಪ್ಲಸ್ ಐ ಟಿ ಸಿ ಕ್ವಶನ್ಯಾಗ ಕೊಟ್ಟಾರ ನೋಡ್ರಿ, ಚೆಕ್ ಮಾಡ್ಕೊರಿ ಐ ಟಿ ಸಿನ. ಇವೇನು ಕೊಟ್ಟಾರಲ್ಲ 20,000 ಐ ಟಿ ಸಿ ಬ್ಯಾಲೆನ್ಸ್ ಇವು. ಸೊ ಐ ಜಿ ಎಷ್ಟಿದೆ, ಎಷ್ಟೈತಿ 20,000 ಐತಿ. ಸೊ ಅದನ್ನು ನಾವಿಲ್ಲಿ ಲೆಸ್ ಮಾಡ್ಕೋತೀವಿ. ಪ್ಲಸ್ 20,000 ಮಾಡಿದರೆ 88,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇದ್ರ ಸ್ಟೆಪ್ನ ನೆಕ್ಸ್ಟ್ ಮಾಡ್ಕೋತೀವಿ. ಸೊ ಇಲ್ಲಿ ನಾವೇನು ಲೆಸ್ ಮಾಡ್ಕೋಕ್ಕೇನಿಲ್ಲ. ಸೊ ಆ್ಯಸ್ ಇಟ್ ಈಸ್ 72,000 ಕೆಳಗೆ ತಗೋತೀವಿ. ಸೇಮ್ ಹಿಯರ್ ಆಲ್ಸೋ. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ. ಇದರ ಅಮೌಂಟ್ ಎಷ್ಟೈತಿ, 40,000 ಐತಿ. ತಗೋತೀವಿ. ಲೆಸ್ ಮಾಡಿದ್ರೆ 30 ಸಾರಿ ಇದು ಅಮೌಂಟ್ ಐತಲ್ಲ 10,000 ಐತೆ. ಅದು ಕ್ವಶನ್ಯಾಗ ನಾನು ಮಿಸ್ ಆಗಿ 40,000 ತೊಗೊಂಡಿನಿ. ಓಕೆ, ಮಾಡಿದರೆ 62,000 ಆನ್ಸರ್ ಬರುತ್ತೆ. ಇದು ಡ್ಯಾಶ್ ಸೇಮ್ 72,000. ಈ 82,000ಗೆ ಮೈನಸ್ ಮಾಡಕ್ಕೆ ಏನಿಲ್ಲ. ಇಲ್ಲೇ ನಾವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೀವಿ. 88,000 ಕೆಳಗೆ ತಗೋತೀವಿ. ಅಲ್ಲಾದ್ರೆ ನಾವು ಅಲ್ಲೇ ಲೆಸ್ ಮಾಡಿಕೊಂಡು ನಾವು ಐ ಜಿ ಎಸ್ ಟಿ ಕಾಲಮ್ನ ಏನು ಮಾಡ್ತಿದ್ವಿ, ನಿಲ್ ತೋರಿಸ್ತಿದ್ವಿ. ಬಟ್ ಇಲ್ಲ, ಹಂಗಲ್ಲ. ಆನ್ ನೆಕ್ಸ್ಟ್ ಸೇಮ್ ಎಸ್ ಜಿ ಎಸ್ ಟಿ ಅಮೌಂಟ್ ಏನೈತಿ 10,000 ಐತಿ. ಲೆಸ್ ಮಾಡಿದರೆ 62,000 ಬರುತ್ತೆ. ಇವಾಗ ಇವನ್ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. $88,000 ಬರುತ್ತೆ. ಇದು ನೆಕ್ಸ್ಟ್ 62,000 ಬರುತ್ತೆ. ಇಲ್ಲಿ 0 ಹಾಕಿಲ್ಲ. ಇವಾಗ ಕ್ವಶನ್ಯಾಗ ಇನ್ನೊಂದು ಅಮೌಂಟ್ ಕಾಲಮ್ಸ್ ಬಾಕಿ ಅದಾವ. ಅವೇನಂದ್ರೆ ಇಲ್ಲೇ ಇದೆ ನೋಡ್ರಿ. ಈ ಅಮೌಂಟ್ಸ್ ತಗೊಂಡಿಲ್ಲ. ಇವಾಗ ನೆಕ್ಸ್ಟ್ ಈ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದನ್ನೇನು ಬರ್ಕೋತೀವಿ, ಲೆಸ್ ಟ್ರಾನ್ಸ್ಫರ್ ಆಫ್ ಐ ಟಿ ಸಿ ಕ್ಯಾಶ್ ಬ್ಯಾಲೆನ್ಸ್ ಅಂತ ಬರ್ಕೊಂಡು, ಅಂದರೆ ಇದೇನು ಹಿಂದಿನ ವರ್ಷದ ಬ್ಯಾಲೆನ್ಸ್ ಆಗಿರುತ್ತೆ. ಆನ್ 31/5/2023 ಮಾಡ್ಕೋತೀವಿ. ಆ್ಯಂಡ್ ಅಲ್ಲಿ ಅಮೌಂಟು ಫಸ್ಟಿಂದ ಎಷ್ಟೈತಿ 50,000, 15,000, 40,000, 20,000. ಐ ಜಿ ಎಸ್ ಟಿ ಎಷ್ಟಿದೆ 15,000. ನೆಕ್ಸ್ಟ್ 40,000, 50,000. ಸೊ 20,000 ಅದು. 20,000 ಎಸ್ ಜಿ ಎಸ್ ಟಿ 20,000. ಲೆಸ್ ಮಾಡಿದ್ರೆ 1,08,000ದಾಗ ಈ 15,000 ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 1,08,000 ಒಳಗೆ ಮೈನಸ್ 15,000 ಮಾಡಿದರೆ 93,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ 72,000 ಒಳಗೆ 40,000 ಲೆಸ್ ಮಾಡಿದರೆ ಲೆಸ್ 40,000 is 32 answer. 32,000. Next 72,000 ಒಳಗೆ
ಮೈನಸ್ 20,000 ಮಾಡಿದರೆ 52,000 ಆನ್ಸರ್. ಬಂದ ಆನ್ಸರು ಏನಿದೆ ಅಲ್ಲ, ಬ್ಯಾಲೆನ್ಸ್ ಆಫ್ GST ಅಂತ ಬರ್ಕೊರಿ. ಏನು ಬ್ಯಾಲೆನ್ಸ್ ಆಫ್ GST ಪೇಯಬಲ್ ಅಂತ ಇದು. ಓಕೆ, ಇದು ECL ಮೇಲೆ ಪ್ರಾಬ್ಲಮ್. ಓಕೆ, ಕ್ವಶನ್ ಚಂದಾಗಿ ಓದ್ರಿ. ITC ಬೇರೆ ಮತ್ತೆ ECL ಬೇರೆ. ಈ ತರ ಬಂದ್ರೆ ಇದೇನೈತಲ್ಲ ECL ಪ್ರಾಬ್ಲಮ್. ಓಕೆ, ನೋಡಿ ಕೇರ್ಫುಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ.